ಹಾಯ್ ಎಲ್ಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂದರೆ ಅಲಸಂದೆ ಕಾಳು ಸಾಂಬಾರು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಿದ್ದೀನಿ ನೋಡಿ. ಮೊದಲಿಗೆ ನಾನು ಇಲ್ಲಿ ಅಲಸಂದೆ ಕಾಳು ಬೇಯಿಸಿಟ್ಕೊಂಡಿದ್ದೀನಿ, ಒಂದು 1/4 kg ಆಗೋಷ್ಟು. ಮತ್ತು ಸಾಸಿವೆ, ಜೀರಿಗೆ, ಅರಿಶಿನ ತೊಗೊಂಡಿದ್ದೀನಿ. ಮಸಾಲ ರುಬ್ಕೊಳ್ಳೋಕ್ಕೆ ಅರ್ಧ ಹೋಳು ಕಾಯಿ ತೊಗೊಂಡಿದ್ದೀನಿ. ಮತ್ತು 1.5 ಆಗೋಷ್ಟು ಟೊಮೊಟೊ ತೊಗೊಂಡಿದ್ದೀನಿ. ಚಿಕ್ಕ ಚಿಕ್ಕವು 2 ತೊಗೊಂಡ್ರೆ ಓಕೆ. ಮತ್ತು 1 ಈರುಳ್ಳಿ, ಮತ್ತು ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಒಂದು ಚಕ್ಕೆ, ಮತ್ತು ಇಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ನಾನು ಆಲೂಗಡ್ಡೆ ತೊಗೊಂಡಿದ್ದೀನಿ. ಮತ್ತು ಬದನೆಕಾಯಿ ಇದ್ದರೆ ಹಾಕ್ಬೋದು, ನಮ್ಮ ಮನೇಲಿ ನಾವು ತಿನ್ನಲ್ಲ, ಅದಕ್ಕೆ ಹಾಕ್ತಾಯಿಲ್ಲ. ನೆಕ್ಸ್ಟ್ ನಾನಿವಾಗ ರುಬ್ಕೊಳ್ಳೋಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ಮತ್ತು ಈರುಳ್ಳಿ ಮತ್ತು ಇದು ಮಸಾಲೆ ಐಟಮ್ಗೆ ಏನೇನು ಬೇಕು ಎಲ್ಲನ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಇವಾಗ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನು ಇವಾಗ ಮಸಾಲ ರುಬ್ಕೊಳ್ಳೋಕೆ ರೆಡಿ ಮಾಡಿಕೊಂಡು ಇವಾಗ ನನಗೆ ಎಷ್ಟು ಬೇಕೋ ಖಾರದ ಪುಡಿ ಅಷ್ಟು ಹಾಕೋತಿದ್ದೀನಿ. ಅಂದರೆ ನನಗೆ ಜಾಸ್ತಿ ಖಾರ ತಿನ್ನೋದ್ರಿಂದ 1.5 ಸ್ಪೂನ್ ಹಾಕೋತಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ನಾನು ಧನಿಯಾ ಪೌಡ್ರ್ ಹಾಕೋತಾಯಿದ್ದೀನಿ. ಧನಿಯಾ ಪೌಡ್ರು 1.5 ಸ್ಪೂನ್ ಹಾಕೋತಾಯಿದ್ದೀನಿ. ಮತ್ತು ನೆಕ್ಸ್ಟು ನಾನಿಲ್ಲಿ ಉಪ್ಪು ಹಾಕೋತಾಯಿದ್ದೀನಿ ಸ್ವಲ್ಪ. ಮತ್ತು ಸಾಂಬಾರು ಪೌಡ್ರ್ ಹಾಕೋತಾಯಿದ್ದೀನಿ. 1 ಸ್ಪೂನ್ ಹಾಕಿದ್ರೆ ಸಾಕು ಸಾಂಬಾರು ಪೌಡ್ರು. ನೆಕ್ಸ್ಟ್ ಇವಾಗ ಸ್ವಲ್ಪ ಅರಿಶಿನ ಹಾಕೋತಾಯಿದ್ದೀನಿ. ಅರಿಶಿನ ಹಾಕ್ಕೊಂಡು ಎಷ್ಟು ರುಬ್ಕೊಳ್ಳೋಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹಾಕೊಂಡ್ಬಿಟ್ಟು ಇವಾಗ ರುಬ್ಕೊಳ್ಳೋಕೆ ರೆಡಿ ಮಾಡ್ಕೊತಾಯಿದ್ದೀನಿ. ರುಬ್ಕೊಂಬರ್ತೀನಿ. ಈಗ ರುಬ್ಕೊಂಬಂದಾದಮೇಲೆ ಇವಾಗ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊತಾಯಿದ್ದೀನಿ. ಒಂದು ಪಾತ್ರೆ ತೊಗೊಂಡಿದ್ದೀನಿ. ತೊಗೊಂಬಿಟ್ಟು ನಾನು ಸ್ಟವ್ ಅಂಟಿಸ್ಕೊಂಡು ಪಾತ್ರೆನ ಕಾಯಕ್ಕೆ ಇಟ್ಕೊಂಡು ಕಾದಾದಮೇಲೆ ಸಾಸಿವೆ ಮತ್ತು ಜೀರಿಗೆ ಹಾಕೋತಾಯಿದ್ದೀನಿ. ಸಾಸಿವೆ ಜೀರಿಗೆ ಹಾಕೊಂಡ್ಮೇಲೆ ಚಟಪಟ ಅಂದಮೇಲೆ ಎಣ್ಣೆ ಹಾಕೋತಾಯಿದ್ದೀನಿ. ಎಣ್ಣೆ ಸ್ವಲ್ಪ ಕಾದ್ಮೇಲೆ ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾಯಿದ್ದೀನಿ. ಹಾಕೊಂಡಾದಮೇಲೆ ನಾವು ಒಣಮೆಣ್ಸಿನ್ಕಾಯಿ ಇಟ್ಕೊಂಡಿದ್ದೆ ನಾನು. ಒಣಮೆಣ್ಸಿನ್ಕಾಯಿ ಒಗ್ಗರಣೆಗೆ ಒಣಮೆಣ್ಸಿನ್ಕಾಯಿ ಹಾಕೋಬೇಕು. ಆಮೇಲೆ ಸ್ವಲ್ಪ ಒಂದು ಚಿಕ್ಕ ಈರುಳ್ಳಿನ ಕಟ್ ಮಾಡಿ ಉದ್ದುದ್ದಕ್ಕೆ ಹಾಕೋಬೇಕು, ಒಗ್ಗರಣೆಗೆ ಮಾತ್ರ. ಹಾಕೊಂಡಾದಮೇಲೆ ಸ್ವಲ್ಪ ಹೊತ್ತು ಈರುಳ್ಳಿನ ನೀಟಾಗಿ ಫ್ರೈ ಮಾಡ್ಕೋಬೇಕು, ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡಾದಮೇಲೆ ಮಿಕ್ಸಿಲಿ ನಾವು ಮಸಾಲ ರುಬ್ಬಿಟ್ಕೊಂಡಿರ್ತೀವಲ್ವ ಅದನ್ನು ಹಾಕೋಬೇಕು. ಹಾಕೊಂಡಾದಮೇಲೆ ಇದು ನಾನೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರೆಡಿ ಮಾಡ್ಕೊಂಡಿದ್ದೆ ಮನೆಯಲ್ಲೇ. ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾಯಿದ್ದೀನಿ. ಹಾಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಆಲೂಗಡ್ಡೆ ತೊಗೊಂಡು ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೆ ನಾನು, ಅದನ್ನು ಹಾಕೋತಾಯಿದ್ದೀನಿ. ನೀವು ಬದನೆಕಾಯಿನೂ ಹಾಕೋಬೋದು, ನಮ್ಮ ಮನೇಲಿ ತಿನ್ನಲ್ಲ ಅಂತ ಹೇಳಿದ್ನಲ್ವ, ಅದಕ್ಕೆ ನಾನು ಹಾಕ್ತಾಯಿಲ್ಲ. ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಾದಮೇಲೆ ಒಂದು ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಡಬೇಕು. ಯಾಕಂದರೆ ಹಸಿ ಸ್ಮೆಲ್ ಇರುತ್ತಲ್ಲ, ಸ್ವಲ್ಪ ಘಮ ಹೋಗಬೇಕು, ಅದಕ್ಕೇ. ಅದಾದಮೇಲೆ ಇವಾಗ ಬೇಯಿಸಿಟ್ಕೊಂಡಿರ್ತೀವಲ್ವ ಅಲಸಂದೆ ಕಾಳು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಅದನ್ನು ನೀಟಾಗಿ ತಿರುಗಿಸ್ಕೋಬೇಕು. ಎಲ್ಲನೂ ಹಾಕ್ಬೇಕಲ್ವ, ಎಲ್ಲ ಹಾಕ್ಬಿಟ್ಟು ತಿರುಗಿಸ್ಕೋಬೇಕು ನೀಟಾಗಿ. ತುಂಬಾ ಸುಲಭವಾಗಿದೆ, ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ಈಸಿಯಾಗಿ. ತುಂಬಾ ಇಂಗ್ರೀಡಿಯೆಂಟ್ಸ್ ನಾನು ಹಾಕಿದ್ದೀನಿ ಇನ್ನೂ ನನ್ನ ಚಾನಲಲ್ಲಿ, ನೀವು ಚೆಕ್ ಮಾಡ್ಬೋದು. ಇವಾಗ ಜಾರ್ ತೊಳೆದ್ಬಿಟ್ಟು ಮತ್ತು ನೀರು ಹಾಕೋತಿದ್ದೀನಿ. ಎಷ್ಟು ಸಾಂಬಾರು ಬೇಕೋ ನೋಡಿಬಿಟ್ಟು ಹಾಕ್ಕೊಳ್ಳಿ. ಏನಂದರೆ ಕ್ವಾಂಟಿಟಿ ಹೆಂಗಿರುತ್ತೆ, ಇವಾಗ ಸಾರು ಹಾಕಿದ್ಮೇಲೆ ಹೆವಿ ತೆಳ್ಳಗೂ ಮಾಡಬಾರ್ದು, ಸ್ವಲ್ಪ ಸುಮಾರಾಗಿ ಗಟ್ಟಿಯಾಗಿ ಮಾಡ್ಕೋಬೇಕು. ಆವಾಗಲೇ ಚಪಾತಿಗೆ ಮತ್ತು ದೋಸೆಗೆ ಚೆನ್ನಾಗಿರುತ್ತೆ. ನಾನು ದೋಸೆ ಮಾಡಿದ್ದೆ ಮನೇಲಿ, ಅದಕ್ಕೋಸ್ಕರನೇ ನಾನು ಅಲಸಂದೆ ಕಾಳು ಸಾಂಬಾರು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮನೆಯಲ್ಲಿ ನಾನು ಮಾಡ್ತಾಯಿದ್ದೆ. ನೋಡಿ ಸಕ್ಕತ್ತಾಗಿದೆ ಮಾತ್ರ, ಟೇಸ್ಟ್ ಸೂಪರಾಗಿರುತ್ತೆ. ಬದನೆಕಾಯಿ ಹಾಕಿದ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ನಮ್ಮ ಮನೆಯವ್ರು ತಿನ್ನಲ್ಲ ಅಂತ ನಾನು ಹಾಕಿಲ್ಲ. ಮಸಾಲೆ ಇಕ್ಬಿಟ್ಟು ಮಾಡಿದ್ರೆ ಮಾತ್ರ ಸೂಪರಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ, ಹೇಗಿತ್ತು ಅಂತ ನನಗೂ ಕಮೆಂಟಲ್ಲಿ ತಿಳಿಸಿ. ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಹೀಗಿತ್ತು ನೋಡಿ, ಲಾಸ್ಟಿಗೆ ಸೂಪರಾಗಿದೆ ನೋಡಿ, ಚೆನ್ನಾಗಿದೆ ಮಾತ್ರ. ಸಾಂಬಾರು ಮಾತ್ರ ಟೇಸ್ಟು ಕೂಡ ಸಕ್ಕತ್ತಾಗಿತ್ತು. ನಮ್ಮ ವಿಡಿಯೋ ಇಷ್ಟೊತ್ತು ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.